ವಿರೋಧ ವ್ಯಕ್ತಪಡಿಸಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ವಿಪಕ್ಷ ನಾಯಕರು ಕೂಡ ಬಂದು ಸರ್ಕಾರದ ವಿರುದ್ಧ ಮುಗಿ ಬಿದ್ದಿದ್ದಾರೆ. ಇರಲಿ ಪಾಪ ವಿರೋಧ ಪಕ್ಷದ ನಾಯಕರು ಕಂದಾಯ ಸಚಿವರಾದಂಥ ಸಂದರ್ಭದಲ್ಲಿ ಅವರು ಡ್ರಾಪ್ ಮಾಡಿಬಿಟ್ಟಿದ್ರೆ ಇದೆಲ್ಲ ಸಮಸ್ಯೆ ಗೊತ್ತಿರಲಿಲ್ಲ. ಅವತ್ತೇನು ಪಾಪ ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಕಾಣಿಸ್ತದೆ, ಅಥವಾ ನಮ್ಮ ಮಾಜಿ ಶಾಸಕರು ಹೋಗಿ ಅವ್ರ ಗಮನಕ್ಕೆ ತರಲಿಲ್ಲ ಅಂತ ಕಾಣಿಸ್ತದೆ. BJP ಸರ್ಕಾರ ಇದ್ದಾಗ ಡ್ರಾಪ್ ಮಾಡಿಬಿಟ್ಟಿದ್ರೆ ಅದು ಗಮನಕ್ಕೆ ಅದು ಶುರುವಾಗಿದೆ ಕುಮಾರಸ್ವಾಮಿ ಕಾಲದಲ್ಲಿ. 2ನೇ ಸಾರಿ ಮುಖ್ಯಮಂತ್ರಿ ಆದರೂ ಕುಮಾರಸ್ವಾಮಿ ಅವಾಗಾರು ಡ್ರಾಪ್ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಅಲ್ಲಿ ರೈತರುಗಳಲ್ಲಿ ವಿಭಿನ್ನವಾದಂಥ ಅಭಿಪ್ರಾಯ ಇದೆ. ಸುಮಾರು ಜನ ಅದನ್ನು ಮಾಡಬೇಕು, ಮಾಡಿ ನಮಗೇನಾದರೂ ಒಂದು ತೀರ್ಮಾನ ಮಾಡಿಬಿಡಿ, ನಮಗೆ ಇರೋಕ್ಕಾಗಲ್ಲ ಇಲ್ಲಿ. ಕುಮಾರಸ್ವಾಮಿಯವರು ಮಾಡಿದಂಥ ಆ ಕೃತ್ಯದಿಂದ ಇವತ್ತು ನಾವೆಲ್ಲ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ, ನೋವು ಅನುಭವಿಸ್ತಾ ಇದ್ದೀವಿ. ಅದರಿಂದ ಏನಾರು ಅದಕ್ಕೊಂದು ಪರಿಹಾರ ಹುಡುಕಿ ಅಂತ ಹೇಳಿದ್ದಾರೆ. ಸುಮಾರು ಒಂದು 60-70% ಜನ ನಮಗೇನಾರು ಒಂದು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ, ಇನ್ನೊಂದಷ್ಟು ಜನ ಇಲ್ಲ ನಮಗೆ ಭೂಮಿ ಬೇಕು ಅಂತಕ್ಕಂಥದ್ದು ಕೂಡ ವಾದ ನಡೀತಾ ಇದೆ. ಅದಕ್ಕೆ ಸರ್ಕಾರ ನಾವೆಲ್ಲ ಸಾಧಕ ಬಾಧಕ ಎಷ್ಟು ಜನ ಅರ್ಜಿ ಕೊಟ್ಟವ್ರೆ, ಅಬ್ಜೆಕ್ಷನ್ ಎಷ್ಟು ಜನ ಕೊಟ್ಟವ್ರೆ, ಅವೆಲ್ಲ ನೋಡಿಕೊಂಡು ಒಂದು ತೀರ್ಮಾನ ತಗೊಂಡು ರೈತರ ಹತ್ರ ಆಗಲಿ ಸುಮಾರು ಸರಿ ಚರ್ಚೆ ಮಾಡಿದ್ವಿ. ಇನ್ನು ನಾವು ತೀರ್ಮಾನ ತಗೋಬೇಕಾದ್ರೆ DC ಅವ್ರ ಮುಖಾಂತರ ಕುಂಡಿಸಿ ನಾವು ಎಲ್ಲ ಸೇರ್ಕೊಂಡು ರೈತರ ಹತ್ರ ಚರ್ಚೆ ಮಾಡ್ತೀವಿ. ಅದರಲ್ಲಿ ಕೆಲವರು ಭಿನ್ನಾಭಿಪ್ರಾಯಗಳಿದ್ದಾವೆ. ಕೆಲವರು ಜಮೀನೇ ಬೇಕು ಅಂತಾರೆ, ಕೆಲವರಿಲ್ಲ ಬೇಡ ನಮ್ಮ ಒಂದು ತೀರ್ಮಾನ ಮಾಡಿಕೊಡಿ ನಮಗೆ ಅಂತಾರೆ. ಈ ರೀತಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಬಹುಶಃ ಇದು ನಾವೇನು ಮಾಡಿರ್ತಕ್ಕಂಥದ್ದಲ್ಲ, ನಮಗೆ ಜನಗಳು ಹೇಳಿದ್ದು ನಾವು ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಇತ್ಯರ್ಥ ಆಗಬೇಕು. ಇದೇನಾಗಿದೆ, ಇದು ತ್ರಿಶಂಕು ಸ್ವರ್ಗ ಆಗಿಬಿಟ್ಟೈತೆ. ಇದು ನಾವು ಬೇರೆ ರೀತಿಯಲ್ಲಿ ಅದನ್ನು ಈಗ ಅಲ್ಲಿ ಏನಾಗಿದೆ, ಈಗ ಕುಮಾರಸ್ವಾಮಿಯವರು ರೆಡ್ ಝೋನ್ ಮಾಡಿದ್ರಿಂದ ಬೆಂಗಳೂರಿನವರು ಬಂದು ಇಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕೆ ಅನುಕೂಲ ಆಯಿತು. ನಮ್ಮ ಜನ ಯಾರೂ ಮಾರ್ಕೊಳ್ಳಿಕ್ಕೆ ಆಗಲಿಲ್ಲ, ಜಾಸ್ತಿ ಬೆಲೆಗೆ ನಮ್ಮ ಜನ ಮಾರ್ಕೊಳ್ಳಿಕ್ಕೆ ಆಗಲಿಲ್ಲ. ಬೆಂಗಳೂರಿನವ್ರಿಗೆ ಕಡಿಮೆ ಬೆಲೆಗೆ ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದಂತ ಅಲ್ಲಿರ್ತಕ್ಕಂಥದ್ರಲ್ಲಿ ಸುಮಾರು 40% ಎಲ್ಲ ಬೆಂಗಳೂರಿನವರೇ ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತಕ್ಕಂಥವ್ರೇನೆ ಅಲ್ಲಿರ್ತಕ್ಕಂಥವ್ರು. ಅವ್ರಿಗೆ ಅನುಕೂಲ ಆಯ್ತೇ ವಿನ ರೈತರಿಗೆ ಅನುಕೂಲ ಆಗಿಲ್ಲ ಕುಮಾರಸ್ವಾಮಿಯವ್ರ ತೀರ್ಮಾನದಿಂದ. ಈಗ ಅದಕ್ಕೊಂದು ಅಂತ್ಯ ಆಡಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಇತಿಶ್ರೀ ಆಡಬೇಕು ಅಂತೇಳಿ ಮಾಡ್ತಾರೆ. ಅದನ್ನೆಲ್ಲ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದ್ದೀವಿ. ಸಂಸದರು ಹೇಳಿದ್ರು JDS ಕಾಲದಲ್ಲಿ ವಿರೋಧ ವ್ಯಕ್ತಪಡಿಸೋದಕ್ಕೆ ಕೈ ಬಿಟ್ಟರು ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ಎಲ್ರಿ ಕೈ ಬಿಟ್ಟರು? ಕುಮಾರಸ್ವಾಮಿಯವ್ರ ಕಾಲದಲ್ಲಿ ಆಗಿದ್ದಂಥದ್ದನ್ನು ಕುಮಾರಸ್ವಾಮಿಯವ್ರ ಕಾಲದಲ್ಲಿ ಬೆಂಗಳೂರು ಸುತ್ತಮುತ್ತ 5 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದರು. ಅದರಲ್ಲಿ ಇವರು ಸದಾನಂದ ಗೌಡ್ರು ಇದ್ದಂಥ ಸಂದರ್ಭದಲ್ಲಿ ಬಿಡದಿಯನ್ನು ಉಳಿಸ್ಕೊಂಡು ಬಾಕಿ ಟೌನ್ಶಿಪ್ನೆಲ್ಲ ಕೈ ಬಿಟ್ಟರು. ಅವತ್ತು ಬಿಡ್ಬೋದಾಗಿತ್ತಲ್ಲ. ಇಲ್ಲೊಂದು ಬೇರೆ ಒಂದು ಸಂಸ್ಥೆಗೆ ಸಂಸ್ಥೆಗೆ ಗುತ್ತಿಗೆ ಕೊಟ್ಟು ಎಲ್ಲ ಆಗಲಿ ತಯಾರಿ ಆಗಿತ್ತು, ಅವ್ರು ಮಾಡಲಿಕ್ಕಾಗದೆ ಬಿಟ್ಟು ಹೋದ್ರು ಅಷ್ಟೇ. ಅದು ಬಿಟ್ಟರೆ ಯಾರು ಏನು ಇದನ್ನು ಬಿಡಿಸ್ಬೇಕು ಅಂತೇಳಿ ಈಗಿರ್ತಕ್ಕಂಥ ಮಾಜಿ ಶಾಸಕರು ಏನು ಹೋರಾಟ ಮಾಡಲಿಲ್ಲ. ಅವ್ರು 5 ವರ್ಷ ಇದ್ದಾಗ ಅವ್ರ ಮಾತು ಅಶ್ವತ್ಥ ನಾರಾಯಣ ಹತ್ರ ನಡೀತಿತ್ತಲ್ಲ, ಅವಾಗ ಬಿಡಿಸಿದ್ರೆ ನಾವು ಕೇಳಕ್ಕೆ ಬರ್ತಿದ್ವಾ? ಆದರೂ ಅದ್ರ ಬಗ್ಗೆ ನಾವು ಅದನ್ನ ಇಟ್ಕೊಂಡು ನಾವು ರೈತರ ಮೇಲೆ ಏನು ನಾವು ಗದ ಪ್ರಹಾರ ಮಾಡೋದು ಬೇಡ. ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತೀವಿ. ಮಾವು ತೆಂಗು ಸೇರಿದಂತೆ ಲಕ್ಷಾಂತರ ಮರಗಳು ಹನನ ಆಗುತ್ತೆ. ಇದರ ಮೇಲೆ ಪರಿಸರದ ಮೇಲೂ ಕೂಡ ಮಾರಕವಾದಂಥ ಪರಿಣಾಮ ಬೀರುತ್ತೆ. ಅದಕ್ಕೆ ಸಮತೋಲನ ಮಾಡ್ತಕ್ಕಂಥ ರೀತಿಯಲ್ಲಿ ಕ್ರಮ ತಗೊಂತೀವಿ. ಕೊತ್ನೂರು ಮಂಜುನಾಥ್ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ನಾನು ಏನು ಹೇಳಲಿಕ್ಕೆ ತಯಾರಿಲ್ಲ. ಅವ್ರ ಸ್ಟೇಟ್ಮೆಂಟನ್ನು ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ದಂಗೆ ಅವ್ರ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಇಲ್ಲ. ಆದರೆ ರೈತರ ಇದು ಏನು ಸೈನಿಕರಿಗೆ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ಯಾರು ಮಾಡಿದ್ರು ಕೂಡ ಅದು ತಪ್ಪೇನೆ. ಅದು ಯಾರು ಕೂಡ ಮಾಡಬಾರ್ದು. ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸೈನಿಕರ ಬಗ್ಗೆ ಆಗಲಿ ದೇಶ ಪ್ರೇಮದ ಬಗ್ಗೆ ಅಲ್ಲ, ಬುಟಾಟಿಕೆ ನಾಯಕತ್ವದ ಬಗ್ಗೆ ಚರ್ಚೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.